ಶತಮಾನಗಳನ್ನು ಪೂರೈಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪ್ರೌಢಶಾಲಾ ವಿಭಾಗ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳಿಂದ ಇದೀಗ 6 ತರಗತಿ ಕೊಠಡಿಗಳು ನವೀಕೃತಗೊಂಡಿದೆ. ಇಂದು ನವೀಕರಣಗೊಂಡ ಕೊಠಡಿಗಳ ಹಸ್ತಾಂತರ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಕ್ರಮವನ್ನು ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ದೀಪ ಬೆಳಗಿ ಉದ್ಘಾಟಿಸಿದರು. ಇದೇ ವೇಳೆ ಶಾಲಾ ಗಂಟೆಗೆ ಹಾಗೂ ಧ್ವನಿವರ್ಧಕಕ್ಕೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಲು ಶ್ರಮಿಸಿದ ದೈಹಿಕ ಶಿಕ್ಷಕಿಯಾದ ಗೀತಾ ಮಣಿಯವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್, ನಗರಸಭಾ ಅಧ್ಯಕ್ಷರಾದ ಜೀವನ್ದಾರ್ ಜೈನ್, ಉಪಾಧ್ಯಕ್ಷರಾದ ಶ್ರೀಮತಿ ವಿದ್ಯಾಗೌರಿ, ನಗರಸಭಾ ಸದಸ್ಯರಾದ ಜಗನ್ನಿವಾಸ್ ರಾವ್ ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು, ಅಧ್ಯಾಪಕ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ಜೀವನದಲ್ಲಿ ನಾವು ಶಾಲೆಯಲ್ಲಿ ಕಲಿತಾ ಇರುವಾಗ ನಮಗೆ ಅಧ್ಯಾಪಕರು, ಟೀಚರ್ಗಳು ನಮಗೆ ನಿರ್ದೇಶನ ಕೊಡ್ತಾರೆ. ಸಂಬಂಧವನ್ನು ಸಾರುವಂತಹ ಒಂದು ಅಭೂತಪೂರ್ವ ಕ್ಷಣ ಇದು. ಇಲ್ಲಿ ಪ್ರೀತಿ ಇದೆ, ಗೌರವ ಇದೆ. ಒಂದು ಪರಂಪರೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ದೇವ ಮಂದಿರ ಹೇಗೋ ಹಾಗೆ ಜ್ಞಾನ ಮಂದಿರ ಅಂತ ಕೂಡ ಹಾಗೆ ಅಂತೇಳಿ ಉಲ್ಲೇಖ ಮಾಡಿದರು. ಒಬ್ಬ ಹಿರಿಯ ವಿದ್ಯಾರ್ಥಿ ತನ್ನ ತಾಯಿಯ ಹೆಸರಲ್ಲಿ, ಶಾಂತಾ ಶೆಟ್ಟಿಯ ಹೆಸರಲ್ಲಿ 20 ಲಕ್ಷ ನಾನು ದೇಣಿಗೆಯನ್ನು ಶಾಲೆಗೆ ಕೊಡ್ತೇನೆ ಅಂತ ಹೇಳಿದ್ರು. ಈ ಒಂದು ಕಟ್ಟಡ ಮತ್ತೊಮ್ಮೆ ಇನ್ನೊಮ್ಮೆ ಇತಿಹಾಸವನ್ನು ಈ ಸಮಾಜಕ್ಕೆ ಕೊಡಬೇಕೆನ್ನೋ ದೃಷ್ಟಿಯಿಂದ ನಾನು MRPL CSR ಫಂಡಿಂದ ಒಳ್ಳೆಯ ಒಂದು ಕಟ್ಟಡವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಯೋಜನೆಯನ್ನು ಹಾಕಿ ಬಹುಶಃ ಕಲ್ಸಲ ಪ್ರಸ್ತಾಪವನ್ನು ಇಟ್ಟಾಗ ಕೋವಿಡ್ ಬಂತು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಟ್ಟಡವನ್ನು, ಪಾರಂಪರಿಕ ಕಟ್ಟಡವನ್ನು ಉಳಿಸಿಕೊಂಡು ಹೊಸ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ನಾವು ಖಂಡಿತ ಬದ್ಧರಾಗಿದ್ದೇವೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ, ಒಬ್ಬ ಶಾಸಕರು ಮತ್ತು ಸಂಘ ಸಂಸ್ಥೆಗಳ ವತಿಯಿಂದ ನಾವು ಒಳ್ಳೆಯ ಕಟ್ಟಡವನ್ನು ಕಟ್ಟಲಿಕ್ಕೂ ನಾವು ಬದ್ಧರಾಗಿದ್ದೇವೆ. ಅದರ ಜೊತೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಕ್ರೀಡಾಂಗಣ ಇದೆ, ಕೊಂಬೆಟ್ಟು ಕ್ರೀಡಾಂಗಣ ಅಂತ ಹೇಳ್ತೇವೆ. ಅದನ್ನು ಯುವಜನ ಕ್ರೀಡಾ ಇಲಾಖೆಗೆ ಬಹುಶಃ ಇಂದಿನವರು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಉಲ್ಲೇಖ ಮಾಡೋದಿಲ್ಲ. ಅದನ್ನು ಮತ್ತೊಮ್ಮೆ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿಗೆ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಸುಮಾರು 15 ಎಕರೆ ಜಾಗವನ್ನು ಯುವಜನ ಕ್ರೀಡಾ ಇಲಾಖೆಗೆ ಜಾಗ ಗೊತ್ತು ಮಾಡುವ ಸಂಗತಿಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಆ ದಿಸೆಯಿಂದ ಈ ಒಂದು ಶಾಲೆ ಏನು ಇಡೀ ರಾಜ್ಯದ ಜಿಲ್ಲೆಯಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಒಂದು ಪದವಿ ಪೂರ್ವ ಕಾಲೇಜ್ ಮುಂದಿನ ದಿನಗಳಲ್ಲಿ ಇವತ್ತು ಏನು ಇಲ್ಲಿ ಆ ದೇಣಿಗೆಯನ್ನು ದೂರದ ಅಮೆರಿಕದಿಂದಲೋ, ಆಸ್ಟ್ರೇಲಿಯಾದಿಂದಲೋ, ಬೇರೆ ಬೇರೆ ದೇಶದಲ್ಲಿ ತಾವು ಕಾಯಕವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಮಾತೃಭೂಮಿಗೆ, ತನ್ನ ಆ ಮಾತೃ ಶಾಲೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಒಬ್ಬ ಶಾಸಕರ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತು ಆದಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಹಿಂದಿರುವಂತ ನಮ್ಮ ಜಗನ್ನಿವಾಸ್ ರಾವ್ ಅವರು, ನಾನೇನಿಲ್ಲ, ರೇಂಜರ್ ಇದ್ದಾರೆ, ಅವರಲ್ಲಿ ಹೇಳಿ ಸ್ವಲ್ಪ ರೀಪ್ ಕೊಡಿ ಅಂತ ಹೇಳಿದ್ದೇನೆ. ಅದರ ಬಿಟ್ಟರೆ ನಾನೇನು ಮಾಡಲಿಲ್ಲ. ಎಷ್ಟು 500 ಕೋಲ ಏನೋ ರೀಪ್ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ಅಷ್ಟು ಪ್ರೇರಣೆ ಕೊಡುವ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಅದರ ಹಿಂದೆ ನಿಂತು ಹೇಳಿದ್ರಲ್ಲ, ಒಂದು ಅದರ ಫೌಂಡೇಶನ್, ಒಂದೊಂದು ಪಿಲ್ಲರ್ಸ್ ಅಂತೇಳಿ ಜಗನ್ನಿವಾಸ್ ರಾವ್ ಇರ್ಬೋದು, ನಮ್ಮ ಬೇರೆ ಬೇರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಗೀತಾ ಮಣಿಯವರು ಇರ್ಬೋದು, ಇವರ ಸಹಕಾರದಿಂದ ಇಂಥ ಒಂದು ಅಭೂತಪೂರ್ವ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಪ್ರೌಢಶಾಲೆಗಳು, ಎಲ್ಲ ನಮ್ಮ ಪದವಿ ಪೂರ್ವ ಕಾಲೇಜುಗಳು ಈ ರೀತಿಯ ಮಾದರಿ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಮುಖಾಂತರ ತಾವು ಕೂಡ ಸ್ವಾವಲಂಬಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾರೆ. ನಮ್ಮ ಮಾತೃ ಶಾಲೆಗೆ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅನ್ನುವಂಥ ಸಂದೇಶವನ್ನು ಹೊಸ ಇಲ್ಲಿಂದ ಕೊಡುವ ಮುಖಾಂತರ ಎಲ್ಲರೂ, ನಾನು ಒಂದು 24 ಶಾಲೆ ಬರುವಾಗ ಲೆಕ್ಕ ಆಗ್ತಾ ಇದ್ದೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಅಂತೇಳಿ 24ರಲ್ಲಿ ನಾನು ಅಧ್ಯಕ್ಷ. ಗೀತಾ ಮಣಿಯವರೇ, ಹೊಸ 24ಕ್ಕೂ ನ್ಯಾಯ ಕೊಡಬೇಕು, ನಾನು ಕಲಿತ ಶಾಲೆಗೂ ನ್ಯಾಯ ಕೊಡಬೇಕು. ಈ ಎಲ್ಲ ಸಂಗತಿಗಳಾದಾಗ ಒಬ್ಬ ಶಾಸಕನಿಗೆ ಹೊಸ ಎಲ್ಲವನ್ನು ಮಾಡಲಿಕ್ಕೆ ಕಷ್ಟ. ಆ ದೃಷ್ಟಿಯಿಂದ ಇವತ್ತು ಸಮಾಜದ ಆ ಒಂದು ದೊಡ್ಡ ಕೊಡುಗೆ ಇದ್ದಾಗ ನಾವು ಏನನ್ನೂ ಸಾಧಿಸಬಹುದು. ಸ್ವಾಮಿ ವಿವೇಕಾನಂದ, ಯು ಹ್ಯಾವ್ ಪವರ್ ಟು ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತೇಳಿ ಅಂತ ಒಂದು ಶಕ್ತಿ ಪ್ರತಿಯೊಬ್ಬರಲ್ಲಿ ಇದೆ. ಆ ಶಕ್ತಿಯನ್ನು ನಾವು ಈ ಒಂದು ನಮ್ಮ
ಶಿಕ್ಷಣ ಕ್ಷೇತ್ರಕ್ಕೆ ದಾರೆ ಎರೆಯணும் ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳುವ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಇವತ್ತು ಸಮಾಜದಲ್ಲೇ ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಜೊತೆಯಲ್ಲಿ ಅವರ ಹೆಸರು ಕೂಡ ಶಾಶ್ವತವಾಗಿ ಉಳಿಯುವಂತಹ ಕೆಲಸ ಇದಾಗಿದೆ ಅಂತ ಹೇಳ್ತಾ ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂಡ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ಎಲ್ಲೋ ಒಂದು ಕಡೆ ಆ ಮೂಲೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಂತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಇವತ್ತು ಅದೇ ಸಂಸ್ಥೆಯ ಒಂದು ವೇದಿಕೆಯಲ್ಲಿ ಬಂದು ಮಾತಾಡುವಂತ ಅವಕಾಶ ನನಗೆ ಸಿಕ್ಕಿದ್ರೆ ಈ ಸಂಸ್ಥೆ ನಂಗೆ ಕೊಟ್ಟಂತಹ ಶಿಕ್ಷಣ ಇರ್ಬೋದು, ನಂಗೆ ಕೊಟ್ಟಂತಹ ಸಂಸ್ಕಾರ ಇರ್ಬೋದು, ನಂಗೆ ಕೊಟ್ಟಂತಹ ಸಂಸ್ಕೃತಿಯ ಅದನ್ನ ಪಡ್ಕೊಂಡಂತ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇವತ್ತು ಈ ಒಂದು ತಾಲೂಕಿನ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸುವಂತ ಒಂದು ಸಂದರ್ಭ ಬಂದದಕ್ಕೋಸ್ಕರ ಈ ಶಾಲೆ ನನಗೆ ಪ್ರೇರಣೆ ಕೊಟ್ಟಂತಹ ಶಾಲೆ, ಈ ಸಂಸ್ಥೆ ನನಗೆ ಒಂದು ಗೌರವವನ್ನು ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಎನಿಸ್ತಾ ಇದೆ ಈ ಸಂದರ್ಭ. ಈ ಒಂದು ಕಲ್ಪನೆ ಹಲವು ವರ್ಷಗಳಿಂದ ಇತ್ತು. ಆದರೆ ಕಳೆದ ಡಿಸೆಂಬರಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಸಭೆಯನ್ನು ಕರೆದು ಮಾನ್ಯ ಶಾಸಕರ ನಿರ್ದೇಶನದ ಪ್ರಕಾರ ಈ ಒಂದು ಕೆಲಸಕ್ಕೆ ನಾವು ಕಾರ್ಯ ಕೈಗೊಂಡೆವು. ಹಾಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಹೆಚ್ಚಿನ ಇವತ್ತಿನವರೆಗೆ 16 ಲಕ್ಷಕ್ಕಿಂತಲೂ ಮುಖ್ಯ ಧನ ಸಹಾಯವನ್ನು ಹಾಗೆ ವಸ್ತು ರೂಪದ ಸಹಾಯಗಳು, ಹೀಗೆ ಸಿಮೆಂಟ್ ಇತ್ಯಾದಿಗಳನ್ನು ದಾನಿಗಳಿಂದ ಇಲ್ಲಿಗೆ ಹರಿದು ಬರುವಾಗೆ ಆಯಿತು. ಹಾಗೆ ಆ ಒಂದು 6 ತರಗತಿ ಕೊಠಡಿಯ ಕೆಲಸವನ್ನು ಒಂದು ಹಂತದಲ್ಲಿ ಅಂದರೆ ತರಗತಿಯನ್ನು ಜರೂರಾಗಿ ಆರಂಭಿಸಬೇಕು ಅಂತ ಹೇಳುವ ಇಲಾಖೆಯ ಸೂಚನೆ ಇದ್ದ ಕಾರಣ ಅದನ್ನು ಇವತ್ತಿಗೆ ಹಸ್ತಾಂತರಗೊಳಿಸಿದ್ದೇವೆ. ಹಾಗೆ ಈ ಕಾರ್ಯ ಖಂಡಿತ ಇದರಲ್ಲಿ ಇಲ್ಲಿಗೆ ನಿಲ್ಲುವುದಿಲ್ಲ. ಇದನ್ನು 1ನೇ ಹಂತ ಅಂತ ನಾವು ತಿಳ್ಕೊಳ್ತೇವೆ. ಮುಂದಿನ ಹಂತ ಈ ಹೈಸ್ಕೂಲ್ ವಿಭಾಗದಲ್ಲಿ ಇನ್ನೊಂದು ಹಂತದ ಕೆಲಸಗಳಿದೆ.